ಒಂದು ವೇಳೆ ಅನುದಾನದ ವಿಚಾರದಲ್ಲಿ ಇದೇ ತಾರತಮ್ಯ ಮುಂದುವರೆದರೆ ದಕ್ಷಿಣ ಭಾರತ ಕೂಗು ಎಬ್ಬಿಸಬೇಕಾಗುತ್ತೆ ಅನ್ನುವಂಥ ಒಂದು ಹೇಳಿಕೆ ಇತ್ತು. ಆ ಹೇಳಿಕೆಗೆ ಇವತ್ತು ಕೂಡ ಡಿ.ಕೆ. ಸುರೇಶ್ ಅವರು ಬದ್ಧರಾಗಿದ್ದಾರೆ. ಅಲ್ಲ, ನಾನು ಹೇಳಿಕೆ ಏನು ತಪ್ಪು ಕೊಟ್ಟಿದ್ದೀನಿ ಅಂತೇಳಿ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ನಮಗಾಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಎತ್ತಿದ್ದೇನೆ. ಆ ಧ್ವನಿಗೆ ನೀವು ಕೂಡ ಸಹಕಾರ ಕೊಡಬೇಕು. ನೀವು ಒಬ್ಬ ಕನ್ನಡಿಗರಾಗಿ ಈ ಕರ್ನಾಟಕದ ಕನ್ನಡಿಗರ ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿ ಪ್ರತಿಯೊಂದು ಮಾಧ್ಯಮದ ಮೇಲೂ ಇದೆ, ಸಾರ್ವಜನಿಕರ ಮೇಲೂ ಇದೆ. ಮಾಧ್ಯಮ ಒಂದು ಕಡೆ ಬಿಡಿ, ನೀವು ನಿಮ್ಮ ತೆರಿಗೆಯನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮ್ಮ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ಈ ರಾಜ್ಯದ ರೈತರ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ಧ್ವನಿಯನ್ನು ಎತ್ತಬೇಕಾಗಿದೆ. ಆ ಧ್ವನಿಯನ್ನು ಎತ್ತಕ್ಕಂಥ ಕೆಲಸ ಇವತ್ತು ನಾನು ಮಾಡಿದ್ದೇನೆ. ಅದರ ಬಗ್ಗೆ ನನಗೆ ಯಾವುದೇ ಚಿಂತೆನೂ ಇಲ್ಲ. ನಮ್ಮ ಹಕ್ಕನ್ನು ಕೇಳುವಂಥ ಒಂದು ಸಂದರ್ಭದಲ್ಲಿ ದೇಶ ವಿಭಜನೆಯ ಮಾತು ಸರಿಯಾ ಅಂತ ನಾನೊಬ್ಬ ಭಾರತೀಯನಾಗಿ ಮಾತಾಡಿದ್ದೇನೆ, ನಾನೊಬ್ಬ ಕನ್ನಡಿಗನಾಗಿ ಮಾತಾಡಿದ್ದೇನೆ. ನಾನೊಬ್ಬ ಕರ್ನಾಟಕದ ಕನ್ನಡಿಗನಾಗಿ ಕರ್ನಾಟಕವಾದ ಹಿತವನ್ನು ಕಾಪಾಡೋ ದೃಷ್ಟಿನಲ್ಲಿ ನಾನು ನನ್ನ ವಿಚಾರವನ್ನು ಈ ರಾಷ್ಟ್ರದ ಜನರಿಗೆ, ಈ ರಾಜ್ಯದ ಜನರಿಗೆ, ನಾವು ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೇವೆ. ಇವತ್ತು ನೀವು ಚರ್ಚೆ ಮಾಡ್ತಾ ಇರೋದು ನಾನು ದೇಶ ಒಡೆಯಕ್ಕೆ ಹೊರಟುಬಿಟ್ಟಿದ್ದೀನಿ, ದಕ್ಷಿಣ ಭಾರತದ ಒಟ್ಟಾರೆ ತೆರಿಗೆ ಬಿಜೆಪಿಯವರು ಅದನ್ನ ವ್ಯಾಖ್ಯಾನ ಮಾಡ್ತಿರೋದು. ಬಿಜೆಪಿಯವರು ವ್ಯಾಖ್ಯಾನ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಬಿಜೆಪಿಯವರು ಇವತ್ತು ಹಿಂದಿಯನ್ನು ನಮಗೆ ಏರಿಕೆ ಮಾಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಕನ್ನಡದ ಬಾವುಟಕ್ಕೆ ಮಾನ್ಯತೆಯನ್ನು ಕೊಡಬೇಕಾದಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿತ್ತು. ಕರ್ನಾಟಕಕ್ಕೆ ಏಕೀಕರಣ ಆದಾಗಿಂದನೂ ಕೂಡ ನಾವು ಕನ್ನಡದ ಧ್ವಜದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮಲ್ಲೂ ಕೂಡ ಬಡವರಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬಡವರಿದ್ದಾರೆ, ಕಲ್ಯಾಣ ಕರ್ನಾಟಕದಲ್ಲಿ ಬಡವರಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತ ಹೇಳಬೇಕು. ಕೇವಲ ಬೆಂಗಳೂರನ್ನ ಗಮನದಲ್ಲಿಟ್ಕೊಂಡು ನಮಗೆ ಅನ್ಯಾಯವನ್ನು, ಆರ್ಥಿಕ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಸರಿನಾ ಅಂತಕ್ಕಂಥದ್ದು. ಈ ಹಿಂದೆ ಕತ್ತೆಯವರು, ದಿವಂಗತ ಕತ್ತೆಯವರು ಇದ್ದಾಗ ಪ್ರತಿ ಬಾರಿನೂ ಕೂಡ ಬೆಳಗಾವಿಯಲ್ಲಿ ಅವ್ರು ಹೇಳಿಕೆ ಕೊಡ್ತಿದ್ದೆ ಉತ್ತರ ಕರ್ನಾಟಕ ಆಗಬೇಕು ಅಂತ. ನಾವು ಅವಾಗ ಮಾತಾಡಿಲ್ವಾ? ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಡಿ.ಕೆ. ಸುರೇಶ್ ಅವರು ಹೇಳಬೇಕಾಗಿದ್ದನ್ನು ರೀತಿ ಸರಿ ಇರಲಿಲ್ಲ. ಪ್ರತ್ಯೇಕ ಭಾರತ ಕೇಳಬೇಕಾಗುತ್ತೆ, ದಕ್ಷಿಣ ಭಾರತ ಕೇಳಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರ ಇವತ್ತು ಬಿಜೆಪಿಗೆ ಒಂದು ಅಸ್ತ್ರ ಆಯಿತು. ನಾನು ಹೇಳಿರುವಂಥ ಹೇಳಿಕೆಯ ದೃಷ್ಟಿಕೋನನೇ ಬೇರೆ, ಬಿಜೆಪಿಯವರು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥ ವಿಚಾರನೇ ಬೇರೆ. ಸೊ ಹಾಗಾಗಿ ಇದರಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾನು ಸಂಪೂರ್ಣವಾಗಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಭಾರತದ ಸಂವಿಧಾನದ ಒಳಗಡೆ ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಾನೊಬ್ಬ ಭಾರತೀಯ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದೇನೆ, ನಾನೊಬ್ಬ ಕನ್ನಡಿಗ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದೇನೆ. ನಮ್ಮ ಹೋರಾಟವನ್ನು ಮುಂದುವರಿಸಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಆ ಹಕ್ಕನ್ನು ಪ್ರತಿಪಾದನೆ ಮಾಡಿದ್ದೀನಿ. ಆದರೆ ದಕ್ಷಿಣ ಭಾರತವನ್ನು ಕೇಳ್ತೀವಿ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದಾಗ ಯಾರೂ ಕೂಡ ಅದಕ್ಕೆ ಒಪ್ಪಲಿಲ್ಲ, ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ಸೇರಿದಂತೆ, ಸಿದ್ದರಾಮಯ್ಯ ಅವರು ಸೇರಿದಂತೆ ಎಲ್ಲರೂ ಕೂಡ ನಮಗೆ ಅನುದಾನ ತಾರತಮ್ಯ ಆಗ್ತಿದೆ ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಬಿಟ್ಟರೆ ನಾವು ದಕ್ಷಿಣ ಭಾರತ ಪ್ರತ್ಯೇಕ ಮಾಡಿ ಅಂತ ಕೇಳೋದಿಲ್ಲ ಅಂತ. ಅಲ್ಲ, ದಕ್ಷಿಣ ಭಾರತದ ಒಟ್ಟು ತೆರಿಗೆ ಹಣ ಉತ್ತರ ಭಾರತಕ್ಕೆ ಎಷ್ಟು % ಹೋಗ್ತಾ ಇದೆ ಅಂತಕ್ಕಂಥದ್ದು ಒಂದು. ಎರಡನೇದು, ತ್ರಿಭಾಷಾ ಸೂತ್ರದ ಅಡಿನಲ್ಲಿ ಕನ್ನಡವನ್ನು, ತಮಿಳನ್ನು, ತೆಲುಗನ್ನು, ಮಲಯಾಳವನ್ನು ಯಾವ ರೀತಿಯಾಗಿ ಅವರು ತುಚ್ಛವಾಗಿ ಕಾಣ್ತಾ ಇದ್ದಾರೆ ಉತ್ತರ ಭಾರತದವರು ಅಂತಕ್ಕಂಥದ್ದು. ಪದೇ ಪದೇ ಹಿಂದಿಯನ್ನು ನಮ್ಮ ಮೇಲೆ ಏರಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ನಿಮಗೆ ನ್ಯಾಯ ಅನಿಸುತ್ತಾ? ಸೊ ನೀವು ನಮ್ಮ ಮೇಲೆ ಏನು ಬೇಕಾದರೂ ಹೇಳ್ಬೋದು. ರಾಜಕೀಯವಾಗಿ ನಾನು ಈ ವಿಚಾರವನ್ನು ಮಾತಾಡಿಲ್ಲ, ನಾನು ಪಕ್ಷದ ವಿಚಾರವಾಗಿ ಈ ವಿಚಾರವನ್ನು ಮಾತಾಡಿಲ್ಲ. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಯಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಬರುತ್ತೆ, ಈ ರೀತಿಯಾಗಿ ಕಾಂಗ್ರೆಸ್ ಅವರು ದೇಶ ವಿಭಜನೆಯ ಮಾತುಗಳನ್ನು ಆಡ್ತಿದ್ದಾರೆ ಅಂತ. ಅಮಿತ್ ಶಾ ಅವರು ಹೇಳ್ತಾರೆ ಇದೇ ವಿಚಾರವನ್ನು. ನನಗೆ ಪ್ರಧಾನಮಂತ್ರಿಗಳು ಅವರ ಸಚಿವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಎಂದಾಗ ಈ ಒಂದು ಹೇಳಿಕೆಗೆ ಖಂಡನೆ ಮಾಡ್ತಕ್ಕಂಥ ಸೌಜನ್ಯವನ್ನು ತೋರಿಸಲಿಲ್ಲ. ಈಗ ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ದಕ್ಷಿಣ ರಾಜ್ಯಗಳಲ್ಲಿ ಆಗ್ತಾ ಇರ್ತಕ್ಕಂಥ ನೋವು, ದಕ್ಷಿಣ ಭಾರತಕ್ಕೆ ನೀವು ಕಾಡ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ, ಇದ್ರ ಬಗ್ಗೆ ನೀವು ನೆನೆಸ್ಕೊಳ್ಳದೆ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಹೇಳಿದೆ ಬೇರೆ ಎಲ್ಲ ವಿಚಾರಗಳನ್ನು ಇವತ್ತು ಮುನ್ನಾಲಿಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಸರಿನಾ? ನಾನು ಕರ್ನಾಟಕದ ಕನ್ನಡಿಗನಾಗಿ ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದೇನೆ. ಕರ್ನಾಟಕದ ಕನ್ನಡಿಗರು ನನ್ನನ್ನು ರಕ್ಷಣೆ ಮಾಡ್ತಾರೆ, ಬೇರೆಯವರು ಯಾರ ರಕ್ಷಣೆಯೂ ನನಗೆ ಅವಶ್ಯಕತೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.